ಎಷ್ಟು ಪ್ರಯತ್ನ ಮಾಡಿದ್ರೂ ಪಾಪದಿಂದ ಉಳ್ಕೊಳಕ್ಕಾಗೋದೇ ಇಲ್ಲ ಶ್ರಾವಕರಿಗೆ. ಹ್ಯಾಂಗೆ ಉಳ್ಕೊಳಕ್ಕಾಗುತ್ತೆ? ಎಲ್ಲದರಲ್ಲೂ ನೀವು ಏನೇ ಕೆಲಸ ಮಾಡಿದ್ರೂ ಪಾಪ ಬರುತ್ತೆ. ಹಿಂದೆ ಎಲ್ಲ ಶುದ್ಧವಾದ ಆಹಾರ ಮಾಡ್ತಾಯಿದ್ರು, ಹೌದಾ? ಇಲ್ಲದೆ ಇದ್ದರೆ ಅಯೋಧ್ಯೆ ನಗರಕ್ಕೆ ಹೋದ ಕೂಡಲೇ ಆದಿನಾಥರಿಗೆ ಯಾರೇನು ಸಿಕ್ತಿತ್ತೋ ಅವೇನು ನಾಳೆ ಬರ್ತೀನಿ ನಾನು ಅಂತ ಹೇಳಿದ್ರು ಅವರು. ಏನೂ ಇಲ್ಲ, ಅಷ್ಟು ಶುದ್ಧವಾದ ಆಹಾರ ಮಾಡ್ತಾಯಿದ್ರು. ಮತ್ತು ಆಹಾರನೂ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಎಷ್ಟೋ ವರ್ಷಗಟ್ಟಲೆ ಅವರು ಉಪವಾಸ ಇರೋರು. ಈಗ ಒಂದು ದಿವಸ ಉಪವಾಸ ಇದ್ದರು ಅಂದರೆ ಬೆಳಿಗ್ಗೆ ಹೇಳಲ್ಲ, ಅಲ್ಲೇ ಬರೀ, ಹೌದಾ? ಆದ್ದರಿಂದ ಅದಕ್ಕೂ ಒಂದು ಬೆಲೆ ಐತಿ. ಈಗಿನ ಉಪವಾಸಕ್ಕೆ ಬೆಲೆ ಐತಿ. ಹಿಂದಿನ ಉಪವಾಸಕ್ಕೆ ಬೆಲೆ ಅಂದರೆ ಅವರಿಗೆ ವಜ್ರ ವೃಷಭನ ರಾಜ ಸಂಹಾನನೇ ಇತ್ತು, ಅವ್ರು ತಡ್ಕೊಳೋರು, ಅದೆಲ್ಲ ಶಕ್ತಿ ಇತ್ತು ಅವರಿಗೆ. ಈಗಿನವರಿಗೆ ಹೀನ ಸಮಾನ ಏನು ಶಕ್ತಿ ಇಲ್ಲ ಇವ್ರ ಹತ್ರ, ಏನು ತಡ್ಕೊಳೋ ಶಕ್ತಿ ಇಲ್ಲ. ಒಂದು ಉಪವಾಸ ಮಾಡಿದ್ರೆ ಒಂದು ಆಹಾರ ಮಾಡಿದ್ರು ಕಷ್ಟ ಅಂತಾರೆ. ಈ ಥರ ಬಿಸಿಲಾಗಂಕ ನೀರು ಇರಿದ್ರೆ ಇರೋಕ್ಕೆ ಆಗಲ್ಲ. ನಾವು ಹೆಂಗಿರ್ಬೇಕು? ಅದಕ್ಕಾಗಿ ಹೇಳೋದು, ಶ್ರಾವಕರು ಎಷ್ಟು ಧರ್ಮ ಆಚರಣೆ ಮಾಡ್ತಾರೆ ಅಷ್ಟೇ ಅವರಿಗೆ ಫಲ ಸಿಗ್ತದೆ. ಈಗ ಅದರಲ್ಲೂ ತ್ಯಾಗ, ಬರೀ ಧರ್ಮ ಒಂದೇ ಅಲ್ಲ, ತ್ಯಾಗ ಮಾಡಬೇಕು. ಯಾವುದೊಂದು ತ್ಯಾಗ ಮಾಡಬೇಕು? ಆಹಾರ ತ್ಯಾಗ ಮಾಡೋದು ಒಂದೇ ಅಲ್ಲ, ಧರ್ಮ ರಕ್ಷಣೆಗಾಗಿ ಪ್ರತಿಯೊಂದು ತ್ಯಾಗ ಮಾಡ್ತಾ ಬರಬೇಕು. ದಾನ ಮಾಡಬೇಕು, ಧರ್ಮ ಮಾಡಬೇಕು. ಈಗ ಇದು ಅಂತ ಈಗ ಮಂದಿರ ಕಟ್ತಾ ಇದ್ದೀರಿ ನೀವು, ಅದಕ್ಕೆ ಜನರ ಸಹಾಯ ಇಲ್ಲದಿದ್ದರೆ ಏನು ಕಟ್ಟೋಕ್ಕಾಗತ್ತಾ? ಆಗಲ್ಲ. ಕೆಲಸ ಮಾಡೋಕ್ಕೂ ಸಹಾಯ ಬೇಕು. ಈ ಮಂದಿರ ಕಟ್ಟಿದ್ರು ಪಾಪ ಆಗುತ್ತೆ ಅಂತ ಬರೆದಿದ್ದಾರೆ ಶಾಸ್ತ್ರದಲ್ಲಿ. ಮಂದಿರ ಕಟ್ಟಿದ್ರು ಪಾಪ ಆಗ್ತದೆ, ಹಿಂಸೆ ಆಗುತ್ತಲ್ಲ. ನೆಲ ಅಗಿಯೋದು, ಮಾಡೋದು, ಮಣ್ಣೋದು ಎಲ್ಲ ಕೆಲಸ ಹಿಂಸೆ ಆಗುತ್ತೆ. ಆದ್ದರಿಂದ ಶ್ರಾವಕರಿಗೆ ಆ ಹಿಂಸೆಯನ್ನು ತಡೆಗಟ್ಟೋಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಅವರಿಗೆ. ಇದಾದರೂ ಇವ್ಯಾರು ವಾಸುಪುರ ತೀರ್ಥಂಕರಿಗೆ ಇದರಲ್ಲಿ ಹೇಳಿದ್ದಾರೆ, ಸಮುದ್ರದಷ್ಟು ಪುಣ್ಯ ಸಿಗ್ತದೆ, ಇದಕ್ಕೆ ಸ್ವಲ್ಪ ಪಾಪ ಆಗುತ್ತೆ. ಯಾವುದರಿಂದ? ಮಂದಿರ ಕಟ್ಟೋದ್ರಿಂದ, ದಾನ ಕೊಡೋದ್ರಿಂದ, ಆಹಾರ ಮಾಡೋದ್ರಿಂದ, ಎಲ್ಲದರಿಂದ ಪಾಪ ಆಗುತ್ತೆ. ಅದು ಪುಣ್ಯನೂ ಅದಕ್ಕೆ ಈ ಪೂಜೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಗೂ ಪಾಪ ಆಗುತ್ತೆ ಅಷ್ಟು. ಈಗ ಗಂಧ ತೆಗಿಬೇಕು, ನೀರು ತರಬೇಕು, ನೀರು ಕಾಯಿಸ್ಬೇಕು, ಅದೆಲ್ಲ ಪಾಪ ಕೆಲಸ ಆಗುತ್ತೆ. ಅದರಿಂದ ಪ್ರಯೋಜನ ಏನಾಗುತ್ತೆ? ಪುಣ್ಯ ಅಷ್ಟೇ ಬರುತ್ತೆ, ಅದರ ಡಬಲ್ ಪುಣ್ಯ ಬರುತ್ತೆ ಪಾಪದ. ಹಾಗಾಗಿ ಪಾಪವನ್ನು ಕಡಿಮೆ ಮಾಡುತ್ತೆ ಅದು. ಯಾವುದು? ಈ ಪೂಜೆ ಮಾಡೋದು, ಮತ್ತು ಶ್ರಾವಕನಾಗಿ ಅವ ದಾನ ಮಾಡೋದು, ಆಹಾರ ದಾನ ಮಾಡೋದು, ಪ್ರತಿಯೊಂದು ಪ್ರಯತ್ನ ಅದರಿಂದ ನಮ್ಮ ಪ್ರಯತ್ನದಿಂದ ಆಗುತ್ತೆ, ಬಿಟ್ಟರೆ ಬೇರೆಯಿಂದ ಏನೂ ಆಗಲ್ಲ. ಈಗ ದೇವತೆಗಳು ಎಷ್ಟು ಜಾತಿ ಇದ್ದಾರೆ ಗೊತ್ತಾ? ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ನಂದೀಶ್ವರ ಭಕ್ತರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ? ಭಾವಾರ್ಥ. ನಂದೀಶ್ವರ ಭಕ್ತಿಯಲ್ಲಿ ದೇವೇಂದ್ರರ ಕಿರೀಟಗಳ ತುದಿಯಲ್ಲಿರುವ ಮಣಿಗಳ ಕಿರಣ ಸಮೂಹವೆಂಬ ಜಲಧಾರೆಯಿಂದ ತೊಳೆಯಲ್ಪಟ್ಟ ಚರಣಕಮಲಯುಳ್ಳ 3 ಲೋಕದ ಸಂಬಂಧಿ ಅಕೃತ್ರಿಮ, ಅವಿನಾಶಿ, ಮನೋಹರ, ಸುಂದರ ದಿನಪ್ರತಿಮೆಗಳು ಹಾಗೂ ದಿನಮಂದಿರಗಳು ಮನ, ವಚನ, ಕಾಯ ಶುದ್ಧಿಯಿಂದ ಜ್ಞಾನಾವರಣಾದಿ ಕರ್ಮಗಳ ಧೂಳನ್ನು ನಾಶ ಮಾಡಲಿಕ್ಕಾಗಿ ಶಿರವನ್ನು ಭೂಮಿಗೆ ಸ್ಪರ್ಶಿಸಿ ನಮಸ್ಕಾರ ಮಾಡ್ತಾರೆ ದೇವತೆಗಳು ಬಂದು. ಯಾರಿಗೆ? ನಮ್ಮ ಭಗವಂತರಿಗೆ, ಬೇರೆಯವರಿಗೆ ಮಾಡಲ್ಲ ಅವರು. ಆ ಅವಿನಾಶಿ ವೀತರಾಗ ದಿನಬಿಂಬಗಳಿಗೆ ಹಾಗೂ ದಿನಾಲಯಗಳಿಗೆ ತಲೆಯನ್ನು ಬಾಗಿಸಿ ನನ್ನ ನಮಸ್ಕಾರವಿರಲಿ. ಭವನವಾಸಿ ದೇವತೆಗಳ ಅಕೃತ್ರಿಮ ಚೈತ್ಯಾದ ವರ್ಣನೆ. ಅಧೋಲೋಕದಲ್ಲಿ ಮೇಲೆ ಭವನವಾಸಿ ದೇವತೆಗಳ ನಿವಾಸ ಇರ್ತದೆ. ಎಲ್ಲಿ? ಅಧೋಲೋಕ ಅಂದರೆ ಇಲ್ಲಿ ಕೆಳಗೆ.
ಕೆಳಗೆ ಎಷ್ಟು ಇದಾವೆ ಭವನವಾಸಿ ದೇವತೆಗಳು ದಿನ ಚೈತ್ಯಾಲಯಗಳು 7,72,00,000 ಚೈತ್ಯಾಲಯಗಳಿದೆ. ಅವ್ರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಅಂತೆ ಅಷ್ಟು ದಿನ ಚೈತ್ಯಾಲಯಗಳು ಭವನವಾಸಿ ದೇವತೆಗಳಲ್ಲಿ ಇರ್ತದೆ. ಮತ್ತು ವೀತರಾಗ ಮೊದಲ ಅಸಂಖ್ಯಾತ ಗುಣಗಳಿಂದ ಪ್ರಾಣಿಗಳ ನೇತ್ರ ಹಾಗೂ ಮನಸ್ಸಿಗೆ ಪ್ರಿಯವನ್ನು ಉಂಟು ಮಾಡುವ ಅಂದರೆ ಯಂತ್ರ ದೇವತೆಗಳು ಅವರಿದ್ದಾರೆ. ಇವರು ಭವನವಾಸಿಯರು ಎಷ್ಟು ಇದ್ದಾರೆ, ಎಷ್ಟು ಜಾತಿ ಇದ್ದಾರೆ? 10 ಜಾತಿ ಇದ್ದಾರೆ. ಹಸಿರು ಕುಮಾರ, ಅಗ್ನಿಕುಮಾರ, ಆತ್ಮಕುಮಾರ, ಸ್ವಂತ ಕುಮಾರ, ವಿದ್ಯುತ್ ಕುಮಾರ, ಹೀಗೆ 4 ಕುಮಾರ. ಈ ಥರದಲ್ಲಿ 10 ಜಾತಿ ಅವರಿದ್ದಾರೆ. ವ್ಯಂತರದಲ್ಲಿ 8 ಜಾತಿ ಇದ್ದಾರೆ. ಎಷ್ಟು ಹೇಗೆ? ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವ, ಯಕ್ಷ, ರಾಕ್ಷಸ, ಭೂತ, ಪ್ರೇತ, ಪಿಶಾಚಿಗಳು. ಈ ಭೂತನೂ ಒಬ್ಬ ದೇವನೇ. ಆದರೆ ಏನಂದರೆ ಅವರಿಗೆ ಅವರು ಅಲ್ಲಿ ಇರ್ತಾರೆ. ಅವ್ರ ಮಂದಿರಗಳಲ್ಲಿ ಅವ್ರ ಮನೆಗೆ ಒಂದೊಂದು ಮಂದಿರಗಳಿರ್ತವೆ. ಅದು ಭವನವಾಸಿ ಯಂತ್ರದಲ್ಲಿ ಅಸಂಖ್ಯಾತ, ಲೆಕ್ಕಿಲ್ಲ, ಅವ್ರಿಗೆ ಹೇಳಕ್ಕೆ ಬರಲ್ಲ, ಸಂಖ್ಯಾತ ಇಲ್ಲ. ಇದರಲ್ಲಿ 7,72,00,000 ಹೇಳಿದ್ರು, ಅದರಲ್ಲಿ ಅದು ಇಲ್ಲ. ಅಸಂಖ್ಯಾತ ಅಂದರೆ ಲೆಕ್ಕ ಮಾಡೋಕ್ಕೆ ಆಗಲ್ಲ ಅದನ್ನು. ಅಷ್ಟು ಮಂದಿರಗಳಿದ್ದಾವೆ ಮತ್ತು ಅಷ್ಟು ದೇವತೆಗಳು ಇವರಿದ್ದಾರೆ ಯಂತ್ರರು. ಇಲ್ಲಿ ಒಂದು ಚೂಜಿ ಮನೆ ಜಾಗದಷ್ಟು ಜಾಗ ಬಿಟ್ಟಿಲ್ಲ ಈಗ. ಇಲ್ಲಿ ನಾವು ಇದ್ದಲ್ಲಿ ಇರ್ತಾರೆ, ಇವರು ತುಂಬ ಇರ್ತಾರೆ. ಅವ್ರು ಈಗ 5ನೇ ಕಾಲದಲ್ಲಿ 6ನೇ ಕಾಲದಲ್ಲಿ ಮನುಷ್ಯರಿಗೆ ಕಾಣಲ್ಲ. ಮುಂಚೆ ಏನು ಮಾಡ್ತಾಯಿದ್ರು? ಎದುರಿಗೆ ಓಡಾಡ್ತಿದ್ರು, ಎಲ್ಲ ಹಿಂಗೆ ಕೂತ್ಕೊಂತಿದ್ರು, ಮಾತುಕತೆ ಎಲ್ಲ ಆಡ್ತಾಯಿದ್ರು ದೇವತೆಗಳು ಸಹ. ಈಗಿಲ್ಲ. ಅದು 4ನೇ ಕಾಲ ದಾಟಿದ ಮೇಲೆ ಇಲ್ಲ. ಹಾಗಾಗಿ ಭಾಳ ನಾವು ಚಿಂತೆ ಮಾಡೋದಲ್ಲ. ಹಾಗೂ ಮತ್ತು ಜ್ಯೋತಿಷ ದೇವತೆಗಳು ಅಷ್ಟೇ. ಜ್ಯೋತಿಷ ದೇವತೆಗಳು ಎಷ್ಟು ವಿಮಾನಗಳಿವೆ ಅಂದರೆ ಅಷ್ಟೇ ಅವರ ವಿಮಾನಗಳಲ್ಲಿ ಅಕೃತ್ರಿಮ ಚೈತ್ಯಾಲಯಗಳು ಇರ್ತವೆ. ಇವೆಲ್ಲ ಚೈತ್ಯಾಲಯಗಳು ಏನಾಗಿದ್ದಾವೆ? ವ್ಯಂತರು, ಭವನವಾಸಿ, ಜ್ಯೋತಿಷ ಇರುವು ಕಲ್ಪವಾಸಿ ದೇವತೆಗಳಲ್ಲಿ ಅವು ಪೂರ್ತಿ ಅಕೃತ್ರಿಮ. ಅವು ಯಾರು ಮಾಡಿದ್ದು ಅಲ್ಲ, ಇದು ಅಲ್ಲ, ಹಿಂದಿಂದ ಪೈಲೆಯಿಂದ ಇದ್ದರು. ಅವರು ಅದರಲ್ಲಿ ಇದ್ಕೊಂಡು ಅವರಿಂದ ರಕ್ಷಣೆ ಮಾಡೋದು ಎಲ್ಲ ಅವ್ರು ಮಾಡ್ತಾ ಇರ್ತಾರೆ. ಅದೇ ಅಸಂಖ್ಯಾತ ಗುಣಗಳನ್ನು ಲೋಕ ಸಮಸ್ತ ಜೀವಿಗಳು ಈಶ್ವರರಾದ ಪ್ರಭುಗಳ ಅರಹಂತ ಭಗವಾನರ ಅಸಂಖ್ಯಾತ ಚೈತ್ಯಾಲಯಗಳು ಯಂತ್ರ ದೇವತೆಗಳ ಭವನಗಳಲ್ಲಿ ಇರುತ್ತವೆ. ಜ್ಯೋತಿಷ ದೇವತೆಗಳಲ್ಲಿ ಜ್ಯೋತಿಷ್ಯ ದೇವತೆಗಳ ಅಸಂಖ್ಯಾತ ವಿಮಾನಗಳಲ್ಲಿ ಅವೇ ನಕ್ಕ ಮಡ್ಕೊಂಡು ಬರೋಲ್ಲ. ಈಗ ರಾತ್ರಿ ಕಾಣ್ತವಲ್ಲ ನಕ್ಷತ್ರಗಳು, ಅವೆಲ್ಲ ವಿಮಾನಗಳು. ಅಕೃತ್ರಿಮ ಚೈತ್ಯಾಲಯಗಳಿವೆ. ಹಾಗೂ ಚೈತ್ಯಾಲಯಗಳು ಜ್ಯೋತಿರ್ಲೋಕದ ಸುಂದರ ದೇವತೆಗಳ ಮೂಲಕ ಪ್ರತಿದಿನ ಪೂಜೆ ಮಾಡಲಿಕ್ಕೆ ಒಂದು ದಿವಸ ಬಿಟ್ಟಿರ್ತಿ ಅವ್ರವ್ರ ಪೂಜೆ ಮಾಡ್ತಾರೆ. ಈಗ ನೀವು ಹ್ಯಾಂಗೆ ಹೋಗಿ ಬೆಳಗ್ಗೆ ಒಂದು ಪೂಜೆ ಮಾಡ್ಕೊ ಬರ್ತೀರಿ, ಅವರು ಅದೇ ರೀತಿ ಪೂಜೆ ಮಾಡ್ತಾ ಇರ್ತಾರೆ. ನಮ್ಮ ಭಗವಂತರನ್ನೇ, ಬೇರೆಯವರೇನಲ್ಲ. ಅವ್ರು ಮತ್ತೆ ಈಗ ಈ ಕಡಿಮೆ ದೇವತೆಗಳು ದೊಡ್ಡ ದೇವತೆಗಳೇನು ಪೂಜೆ ಮಾಡಲ್ಲ. ಇಂದ್ರ, ಸಾಮಾನ್ಯಕ್ಕೆ ಮುಂತಾದ ಅನೇಕ ಭೇದಗಳುಳ್ಳ ಕಲ್ಪವಾಸಿ ದೇವತೆಗಳು ಕಲ್ಪದಲ್ಲಿಯೂ 16 ಸೌಧರ್ಮಾಲಿ ಸ್ವರ್ಗಗಳಲ್ಲಿ ಹಾಗೂ ಕಲ್ಪಾತೀತ ದೇವತೆಗಳ 9 ಗೈವೇಕಗಳು, 9 ಅನುದೃಶ್ಯ ಹಾಗೂ 5 ಅನುತ್ತರ ವಿಮಾನಗಳಲ್ಲಿ ಪಾಪಗಳನ್ನು ನಾಶ ಮಾಡುವಂಥ ಒಟ್ಟು 84,97,23 ಅಕೃತ್ರಿಮ ಚೈತ್ಯಾಲಯಗಳಿವೆ ಕಲ್ಪವಾಸಿ ದೇವತೆಗಳಲ್ಲಿ. ಈ ಚೈತ್ಯಾಲಯಗಳಲ್ಲಿ ಅಕೃತ್ರಿಮ ಚೈತ್ಯಾಲಯಗಳು 84,96,700 ಕಲ್ಪವಾಸಿ ದೇವತೆಗಳ ವಿಮಾನಗಳಿರುತ್ತವೆ. ಹಾಗೂ 323 ಚೈತ್ಯಾಲಯಗಳು ಕಲ್ಪಾತೀತ ದೇವತೆಗಳು ವಿಮಾನಗಳಲ್ಲಿ ಇರುತ್ತವೆ. ಈ ಎಲ್ಲ ಜಿನಾಲಯಗಳು ಭವ್ಯ ಜೀವಿಗಳ ಪಾಪಗಳನ್ನು ಕ್ಷಯ ಮಾಡುವವುಗಳಾಗಿವೆ. ಈಗ ಭವ್ಯ ಜೀವಿಗಳನ್ನು ಪಾಪಗಳನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಏನೇನು ಬೇಕು ಸಹಾಯ ಮಾಡ್ತಾರೆ. ಅವ್ರು ಪೂಜೆ ಮಾಡೋದಲ್ಲ.
ನಮ್ಮ ಭಗವಂತನ ಪೂಜೆ ಮಾಡಿದಾಗ ಅವರು ಪೂಜೆ ಮಾಡ್ತಾರಲ್ಲ, ಆವಾಗ ಏನಾಗುತ್ತೆ ಅಂದರೆ ನಮಗೆ ಇವರು ನಮ್ಮ ಭಗವಂತನ ಭಕ್ತರು ಅಂತೇಳಿ ಪೂಜೆ ಮಾಡ್ತಾರೆ. ಅವ್ರು ನಮ್ಮನ್ನು ದಕ್ಷಿಣೆ ಮಾಡ್ತಾರೆ. ಅವಾಗೇ ಬಂದು ನೀವಾಗಿ ಕರೆದ್ರೆ ಮಾತ್ರ ಬರೋಲ್ಲ. ನೀವೇನೇ ಪ್ರಯತ್ನ ಮಾಡಿದ್ರೂ ಬರೋಲ್ಲ. ನೀವು ಹರಕೆ ಮಾಡಿ ದುಡ್ಡು ಕೊಡಿ ಮತ್ತು ಏನು ಬೇಕಾದ್ರೂ ಮಾಡಿ ಪೂಜೆ ಮಾಡಿ ಅವ್ರನ್ನೇ ನಿಮ್ಮ ಹತ್ರ ಅವ್ರು ಬರೋಲ್ಲ. ಗೊತ್ತಾ? ಮನುಷ್ಯ ಲೋಕದಲ್ಲೂ ಮತ್ತು ಅಕೃತ್ರಿಮ ಚೈತ್ಯಗಳಿವೆ. ಎಲ್ಲೆಲ್ಲಿದ್ದಾವೆ? 2 ದ್ವೀಪದಲ್ಲಿ 394 ಇದ್ದಾವೆ ಅಕೃತ್ರಿಮ ಚೈತ್ಯಗಳು. ನಂದೀಶ್ವರ ದ್ವೀಪದಲ್ಲಿ 52, ಕುಂಡಲಗಿರಿಯಲ್ಲಿ 4 ಮತ್ತು ರುಚಿಕರಗಿರಿಯಲ್ಲಿ 4 ಮತ್ತು ಮಾನುಷೋತ್ತರ ಪರ್ವತದಲ್ಲಿ 4. ಹೀಗೆ ಒಟ್ಟಾಗಿ ತಿರಿಯಗ್ ಲೋಕದಲ್ಲಿ ನಮ್ಮ ಭೂಮಿ ಮೇಲೆ 458 ಅಕೃತ್ರಿಮ ಚೈತ್ಯಾಲಯಗಳಿವೆ. ಅವರನ್ನು ಯಾವಾಗ 3 ಅಷ್ಟಾನಿಕೆ ಬರುತ್ತಲ್ಲ, ಆವಾಗ ದೇವತೆಗಳು ಹೋಗಿ 8 ದಿನ ಅಲ್ಲೇ ಅಷ್ಟಾನಿಕೆ ಕೂತ್ಕೊಂಡು ನಂದೀಶ್ವರ ದ್ವೀಪ ಎಲ್ಲ ಇದರಲ್ಲೂ ಈ ಅಕೃತ್ರಿಮ ಚೈತ್ಯಾಲಯಗಳಲ್ಲಿ ಹೋಗಿ ಏನು ಮಾಡ್ತಾರೆ ಅವರು ಅಂದರೆ, ಒಂದೊಂದು 4 ದಿಕ್ಕು ಪಾಲು ಮಾಡ್ತಾರೆ ಅವರು. ಒಂದೊಂದು ದಿಕ್ಕಿಗೆ ಒಂದೊಂದು ಪಂಗಡ. ಇವತ್ತು ಸೌದರ್ಯ ಮೇಲೊಂದು ಪಂಗಡದವರು ಪೂರ್ವದಲ್ಲಿದ್ದರು, ನಾಳೆ ದಕ್ಷಿಣದಾಗೆ, ಹೀಗೆ ಈ ಥರದಲ್ಲಿ ಅವ್ರು ಹಂಚ್ಕೊಂತಾರೆ. ಹಂಚ್ಕೊಂಡು ಅದು ಇಂದ್ರನ ಆಜ್ಞೆ ಮೇಲೆ ಆಯಾ ದಿಕ್ಕಿನಲ್ಲಿ ಹೋಗಿ ಅವ್ರು ನಿತ್ಯ ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಹೀಗೆ 5 ಮೇಲೆ ಸಂಬಂಧಿ 458 ಅಕೃತ್ರಿಮ ಚೈತ್ಯಾಲಯಗಳಿವೆ. 3 ಲೋಕದಲ್ಲಿ ನರಕದಲ್ಲಿಲ್ಲಲ್ಲ, ಕೆಳಗಿನ ಲೋಕ, ಮಧ್ಯ ಲೋಕ, ಉರ್ಧ್ವಲೋಕದಲ್ಲಿ ಸಮಸ್ತ ಚತುರ್ನಿಕಾಯ ದೇವತೆಗಳಿಂದ ಪೂಜಿಸಲ್ಪಡುವ ಜಿನೇಂದ್ರ ದೇವರ ಚೈತ್ಯಾಲಯಗಳು ಅದೋ ಲೋಕದಲ್ಲಿ 7,72,00,000 ಮತ್ತು 84,97,023 ಅಕೃತ್ರಿಮ ಚೈತ್ಯಾಲಯಗಳಿವೆ. ಈ ಪ್ರಕಾರ ಎಲ್ಲ ಸೇರಿ 8,56,97,481 ಅಕೃತ್ರಿಮ ಚೈತ್ಯಾಲಯಗಳು 3 ಲೋಕದಲ್ಲಿ ಇದ್ದಾವೆ. ಯಂತ್ರಗಳು ಮತ್ತು ಭವನ ಇದು ಜ್ಯೋತಿಷ ದೇವತೆಗಳ ಚೈತ್ಯಾಲಯಗಳು ಬಿಟ್ಟು ಇವೆರಡೇ ಇದರಲ್ಲಿ ದೇವತೆಗಳು ನಿವಾಸಗಳಿವೆ. ಅಸಂಖ್ಯಾತ ಜ್ಯೋತಿಷ್ಕ ಮತ್ತು ಯಂತ್ರ ಮತ್ತು ಜ್ಯೋತಿಷ್ಕ ದೇವತೆಗಳ ನಿವಾಸ ಸ್ಥಾನಗಳಲ್ಲಿ ಅಸಂಖ್ಯಾತ ಚೈತ್ಯಾಲಯಗಳಿವೆ. ಎಲ್ಲ ಜಿನಾಲಯಗಳು ವೀತರಾಗ ಭಗವಂತರ ಮನೋಹರ ಜಿನ ಪ್ರತಿಮೆಗಳು ವಿರಾಜಮಾನರಾಗಿರ್ತವೆ. ಈ 3 ಲೋಕಗಳಲ್ಲಿ 8,56,97,480 ಚೈತ್ಯಾಲಯಗಳಲ್ಲಿ ಇರುವ ಜಿನ ಪ್ರತಿಮೆಗಳ ಸಂಖ್ಯೆ, ಬಿಂಬಗಳು ದೇವರ ಸಂಖ್ಯೆ 953,27,948. ಈ ಎಲ್ಲ ಅಕೃತ್ರಿಮ ಚೈತ್ಯಾಲಯ ಪ್ರತಿಮೆಗಳಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ. ಈ ರೀತಿ ಅವು ಐದವು. ಅವರನ್ನು ನಾವು ಪೂಜೆ ಮಾಡ್ತಾ ಇರೋದು, ಚೈತ್ಯಾಲಯಗಳನ್ನೇ ಪೂಜೆ ಮಾಡೋದು. ಅವರು ಮಧ್ಯ ಲೋಕದ 458 ಚೈತ್ಯಾಲಯಗಳು ಎಲ್ಲೆಲ್ಲಿದ್ದಾವೆ ಅಂತ. ಐದು ಮೇರು ಸಂಬಂಧಿ ವಕ್ಷಾರ ಪರ್ವತದ ಮೇಲೆ 80, ಗಜದಂತ ಪರ್ವತದಲ್ಲಿ ಮೇಲೆ 20, ರುಚಕರಗಿರಿಯ ಮೇಲೆ 4, ಕುಂಡಲಗಿರಿ ಮೇಲೆ 4, ವಿಜಯಾದ ಪರ್ವತದ ಮೇಲೆ 170, ಮಾನುಷೋತ್ತರ ಪರ್ವತಗಳಲ್ಲಿ 4, ಕುಲಾಚಲ ಪರ್ವತದ ಮೇಲೆ 30, ಈಶ್ವಾಕಾರ ಪರ್ವತಗಳ ಮೇಲೆ 4 ಹಾಗೂ ಜಂಬೂ ಮತ್ತು ಶಾಲ್ಮಲಿ ವೃಕ್ಷಗಳಲ್ಲಿ 10. ಈ ಪ್ರಕಾರ ಎಲ್ಲ ಸೇರಿ 326 ಅಕೃತ್ರಿಮ ಚೈತ್ಯಾಲಯಗಳಿವೆ. ಇದರಲ್ಲಿ 5 ಮೇಲಿನ ಸಂಬಂಧಿ 80 ಹಾಗೂ ನಂದೀಶ್ವರ ಸಂಬಂಧಿ 50 ಚೈತ್ಯಾಲಯಗಳನ್ನು ಕೂಡಿಸಿಬಿಟ್ರೆ ಒಟ್ಟು 458 ಅಕೃತ್ರಿಮ ಚೈತ್ಯಾಲಯಗಳಾಗ್ತದೆ. ಒಂದು ವಿಧೇಯ ಕ್ಷೇತ್ರದಲ್ಲಿ 16ರಂತೆ, ವಿಧೇಯ ಕ್ಷೇತ್ರದಲ್ಲಿ 16 ವಕ್ಷಾರಗಿರಿ ಮತ್ತು 4 ಗಜದಂತ, ಹೀಗೆ 100 ಪರ್ವತಗಳ ಮೇಲೆ 100 ಅಕೃತ್ರಿಮ ಚೈತ್ಯಾಲಯಗಳಿವೆ.
ಎರಡೂವರೆ ದ್ವೀಪದಲ್ಲಿ 170 ಕರ್ಮಭೂಮಿಗಳಲ್ಲಿ 170 ವಿಜಯಾದ ಪರ್ವತಗಳಿವೆ ಹಾಗೂ ಅವುಗಳ ಮೇಲೆ 170 ಅಕೃತ್ರಿಮ ಚೈತ್ಯಾಲಯಗಳಿವೆ. ಹಾಂ, ಈಗ ಹಿಂದೆ ಅಜಿತನಾಥ್ ತೀರ್ಥಂಕರ ಕಾಲದಾಗ ಒಂದೇ ಸಲ 170 ಸಂವತ್ಸರ ಇತ್ತು. ವಿಜಯ ಕ್ಷೇತ್ರ ಎಂಬುದೀಪ ನಮ್ಮ ಬರತಕ್ಕಂಥ ಎಲ್ಲ ಸೇರಿ ಎಲ್ಲ ಕಡೆಗೂ ತೀರ್ಥಂಕರದ್ದು ಅವರವರ ಕ್ಷೇತ್ರಗಳಲ್ಲಿ ಅವರು ಇದ್ದರು. ಹಾಗಾಗಿ 170 ತೀರ್ಥಂಕರರು ಸಂವತ್ಸರಣಕ್ಕೆ ದೇವೇಂದ್ರ ಎಷ್ಟು ಪುಣ್ಯವಂತ ಆವಾಗ. ಅಷ್ಟು ರೂಪ ತಾಡ್ಕೊಂಡು ಹೋಗ್ಬೇಕಲ್ಲ, ಎಲ್ಲದ್ರೂ ಇರ್ಬೇಕಲ್ಲ ಅವ. ಈ ರೀತಿ ಮಾಡಿ ಅವರೆಲ್ಲ ಹೋಗಿ ದಿವಸ ಪೂಜೆ ಮಾಡೋದು. ಶತ ಇಂದ್ರ ವಂದ್ಯ ಅಂದರೆ ಏನು ಅರ್ಥ? 100 ಜನ ಇಂದ್ರರಿಂದ ವಂದನೆ ಮಾಡ್ಕೊಂತ ಇರುವಂಥ ತೀರ್ಥಂಕರು ನಮ್ಮ. ಶತ ಇಂದ್ರರು ಯಾರು? ಭವನವಾಸಿ 40, ವ್ಯಂತರ 32, ಅರ್ಥ ಕಲ್ಪವಾಸಿ 24. ಎಷ್ಟಾದ್ರು ಒಟ್ಟು 40, 32, 24 ಎಷ್ಟಾದ್ರು? 24, 96 ಆದರು. ಸೂರ್ಯ ಚಂದ್ರ 2, 98 ಆದರು. ಮನುಷ್ಯರಲ್ಲಿ ಚಕ್ರವರ್ತಿ, ಮೃಗಗಳಲ್ಲಿ ಸಿಂಹ. ಇವು ಇಂದ್ರಗಳು ಅಂತ. ಶತ ಇಂದ್ರ ವಂದ್ಯ ಅಂದರೆ ದೇವತೆಗಳಿಗೆ ಶತ ಇಂದ್ರ ವಂದ್ಯ, ನಮ್ಮ ಭಗವಂತರಿಗೆ ಶತ ಇಂದ್ರ ವಂದ್ಯ. ಇವರ ಸಂವತ್ಸರಣದಲ್ಲಿ ಪ್ರತಿ ದಿವಸ ಇವರು ಇರ್ತಾರೆ. ಇವರು ಬಾಕಿಯರು ಇಲ್ಲದು. ಈಗ ನಾವೆಲ್ಲ ಹೋಗಿ ಕೂತ್ಕೊಂಡ್ರೆ ಈಗ ಸಂದ್ರ ಕೂತ್ಕೊಂಡ್ರೆ ಅದು ಬೇರೆ. ಈ ರೀತಿ ಇಂದ್ರರೇ ಅಲ್ಲಿ ದಿವಸ ಅವ್ರಿಗೆ ಪೂಜೆ ಮಾಡೋಕ್ಕೆ ಮತ್ತು ದರ್ಶನ ಮಾಡೋಕ್ಕೆ ಇದ್ದೇ ಇರ್ತಾರೆ. ಹಾಗಾಗಿ ಶತ ಇಂದ್ರ ವಂದ್ಯ ಅಂತ. ಈ ರೀತಿ ಅವರು ಇರ್ತಾರೆ ನೋಡಿ. ಇದು ಎಷ್ಟು ಸಲ ಬರುತ್ತೆ ಅಷ್ಟಾಯನಿಕ? 3 ಸಲ. ಒಂದು ವರ್ಷದಲ್ಲಿ ಅಷ್ಟಾಯನಿಕ ಪರ್ವ 3 ಸಲ ಬರ್ತದೆ. ಆಷಾಢ, ಕಾರ್ತಿಕ, ಫಾಲ್ಗುಣ ಮಾಸ. 8 ದಿನ ಇರುತ್ತೆ, ಅಷ್ಟಮಿಯಿಂದ ಹುಣ್ಣಿಮೆ ತನಕ. ಆ 8 ದಿನ ಆ ದೇವತೆಗಳೆಲ್ಲರೂ ಬಂದರು. 4 ಬಿಕ್ಕಿ ದಿವಸ ಅವರು 8 ದಿವಸ ಅದು ಎಷ್ಟೆಷ್ಟು ಟೈಮ್ ಮಾಡ್ತಾರೆ. ಒಂದು ಪ್ರಾರ ಅಂದ್ರೆ 3 ಗಂಟೆ ತನಕ ಮಾಡ್ತಾರೆ. 3 ಅಷ್ಟಾಂಗಿಕ ಪರ್ವದಲ್ಲಿ 2 ಪ್ರಹಾರ ಮಾಡ್ತಾರೆ. ಅಂದರೆ 6 ಗಂಟೆ ಹೊತ್ತು ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡಿ ಅವ್ರು ನಂದೀಶ್ವರ ಅಲ್ಲಿ ಹೋಗಿ ಎಲ್ಲ ದೇವತೆಗಳನ್ನೆಲ್ಲ ಸೇರ್ಕೊಂಡು ಅವ್ರ ಆಜ್ಞೆಯಂತೆ ಮಾಡ್ತಾ ಇರ್ತಾರೆ ಅವರು. ಯಾರು ಅಲ್ಲ, ಸಂವತ್ಸರಕ್ಕೆ ಹೋಗ್ತಾರೆ. ಇಲ್ಲಿ ನಿತ್ಯ ಪೂಜೆ ಏನು ಈಗ ಅಲ್ಲಿ ಏನಂದರೆ ಪೂಜೆಯಿಂದ ಅವ್ರು ಏನು ಲಾಭ ತಗೊಂಡಿರ್ತಾರೆ? ಪುಣ್ಯ ಲಾಭವನ್ನು ತಗೊಂಡಿರ್ತಾರೆ. ಮತ್ತೇನು ತಗೊಂಡೋಗಲ್ಲ ಅವರು. ಏನು ದುಡ್ಡು ತಗೊಂಡೋಗಲ್ಲ, ಐಶ್ವರ್ಯಕ್ಕೆ ಏನಲ್ಲ, ಏನಿಲ್ಲ. ಭಗವಂತರಿರ್ತಾರೆ ಅವರು. ಪುಣ್ಯದ ಸಂಚಯ ಮಾಡ್ಕೊಂಡು ಪಾಪಗಳನ್ನು ಕಳೆದು ವಾಪಸ್ ಹೋಗ್ತಾ ಇರ್ತಾರೆ ದಿವಸ 8 ದಿನ. ಹಾಗಾಗಿ ನೋಡಿ, ಯಾರ್ಯಾರು ಏನೇನು ಕಷ್ಟಪಟ್ಟರು ನಾವು ನಮಗೆ ಸಿಕ್ಕದ ಫಲ ನಮ್ಗೆ ಸಿಕ್ಕದೇ ಅದು. ನಾವು ಕಷ್ಟಪಟ್ಟರೆ ಈಗ ನೀವು ಈಗ ಜಾಲಿ ಗಿಡ ನೆಟ್ಕೊಂಡು ಮಾವಿನ ಹಣ್ಣು ಸಿಕ್ಕುತ್ತಾ? ಇಲ್ಲ. ನಾವು ಪಾಪ ಮಾಡ್ಕೊಂಡು ನಮಗೆ ಅದೇ ಸಿಕ್ಬೇಕು ಅಂತ ಸಿಕ್ಕುತ್ತಾ? ಇಲ್ಲ. ಪ್ರತಿಯೊಂದು ಪುಣ್ಯದಿಂದ ಸಂಚಯ ಆಗ್ತದೆ. ಕುಂದ ಆಚಾರ್ಯರು ಅವರು ಇದು ಮಾಡಿ ಅದು ಮಾಡಿ ಅಂತ ಹೇಳೋರು. ಕುಂದ ಆಚಾರ್ಯರು ಪಾಪದಿಂದ ನರಕ, ಪುಣ್ಯದಿಂದ ಸ್ವರ್ಗ, ಧರ್ಮದಿಂದ ಮೋಕ್ಷ, ಅಧರ್ಮದಿಂದ ಸಂಸಾರ. ನಿಮ್ಗೆ ಯಾರು ಬೇಕು ಅದು ನೀವು ಮಾಡ್ಕೊಂಡು ನೀವು ಇಂಥದ್ದೇ ಮಾಡಿ ಇಂಥದ್ದು ಬಿಡಿ ಅಂತ ಹೇಳೋರು. ಈಗ ಎಲ್ಲರೂ ಪುಣ್ಯನೇ ಮಾಡಿದ್ರೆ ಕಡೆಗೆ ಎಲ್ಲ ಸ್ವರ್ಗಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಮೋಕ್ಷಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಎಲ್ಲ ಖಾಲಿ ಆಗುತ್ತಲ್ಲ. ಎಲ್ಲರೂ ಬೇಕು, ಎಲ್ಲರೂ ಇದ್ದಾರೆ, ಅದು ಖಾಲಿ ಆಗಲ್ಲ.
ಎಷ್ಟೇ ವರ್ಷ ಆದರೂ ಖಾಲಿ ಆಗಲ್ಲ. ಅದು ಒಂದು ಸಲ ಜನ್ಮ ಆಗಿಬಿಡೈತಿ ಎಲ್ಲರದ್ದು. ಹಾಂ, ಸಣ್ಣ ದೊಡ್ಡ ಆಡ್ತಾರೆ ಅವರು. ಇರುವೆ ಆಗಿ ಹುಟ್ಟಬೋದು, ಆನೆ ಆಗಿ ಹುಟ್ಟಬೋದು, ಸಿಂಹ ಆಗಿ ಹುಟ್ಟಬೋದು, ಹುಲಿ ಆಗಿ ಹುಟ್ಟಬೋದು. ನೋಡಿ, ದಾನಗಳಲ್ಲಿ ಯಾವುದು ಶ್ರೇಷ್ಠ? ದಾನ ಕೊಡೋದ್ರಲ್ಲಿ ಯಾವುದು ಶ್ರೇಷ್ಠ ಇರುತ್ತೆ? ಎಷ್ಟೈತಿ? ಶಾಸ್ತ್ರದಾನ. ಇಷ್ಟು ನಾಲ್ಕೇ ಶ್ರೇಷ್ಠವು. ಬಾಕಿಯವು ಶ್ರೇಷ್ಠ ಅಲ್ಲ. ಈಗೇನು ಕಿಡ್ನಿ ದಾನ, ರಕ್ತ ದಾನ, ಅದ್ರ ದಾನ, ಇದ್ರ ದಾನ, ಕಣ್ಣು ದಾನ ಎಲ್ಲ ಕೊಡ್ತಾರೆ. ಅದು ಕೊಡಬೇಕು. ಯಾರಿಗೆ? ನಿಮ್ಮ ಸ್ನೇಹಿತರು, ನಿಮ್ಮ ಅದೆಲ್ಲ ಅವ್ರಿಗೆ ನೀವು ಸಹಾಯ ಮಾಡೋದು, ಒಬ್ರಿಗೊಬ್ರು ಉಪಕಾರ ಮಾಡೋದು ಅಷ್ಟೇ ಬಿಟ್ಟರೆ ಮತ್ತೆ ಅದರಿಂದ ದಾನ ಹೋಗಲ್ಲ. ಅದು ನೀವು ಮಾತ್ರ 4 ದಾನ ಕೊಡ್ತಾರೆ. ಈಗ ನಾವು ಯಾರನ್ನ ಪೂಜೆ ಮಾಡಬೇಕು ಅಂತ ದಾನ ಕೊಡ್ತಾರೆ. ದಾನ ಕೊಟ್ಟು ಅವರು ಒಳ್ಳೆ ಗತಿಗೆ ಹೋದನ್ನು ಪೂಜೆ ಮಾಡಬೇಕು. ಮೋಕ್ಷಕ್ಕೆ ಹೋಗಲ್ಲ ಅವರು. ಈಗ ಹಂದಿ ದಾನ ಕೊಟ್ಟು ಒಬ್ಬ ಮುನಿಗಳನ್ನು ರಕ್ಷಣೆ ಮಾಡಿ ಅಭಯ ದಾನ ಮಾಡಿ ಸ್ವರ್ಗಕ್ಕೆ ಹೋಗ್ತದೆ. ಅವ್ರನ್ನ ಪೂಜೆ ಮಾಡೋಕ್ಕೆ ಬರುತ್ತಾ? ಬರೋಲ್ಲ. ಹಾಗಾಗಿ ನಿಜವಾಗಿ ದೇವರು ಯಾರು ಇದ್ದಾರೆ? ಅರಹಂತರು, ಸಿದ್ಧರು. ಗುರುಗಳು ಯಾರು? ಆಚಾರ್ಯ, ಉಪಾಧ್ಯಾಯ, ಸಾಧುಗಳು. ನಿಜವಾದ ಶಾಸ್ತ್ರ ಯಾವುದು? ಜಿನವಾಣಿ ಅಂದರೆ ಕೇವಲ ಜ್ಞಾನದ ಉದ್ಭವವಾಗಿ ಹೊರತಂಥ ಧ್ವನಿಯೇ ಕೇವಲ ಶಾಸ್ತ್ರ. ಇವು ಮೂರನ್ನು ಬಿಟ್ಟು ಬಾಕಿ ಯಾವೂ ನಮಗೆ ಸಂಬಂಧ ಇಲ್ಲ. ಅವು ಅಲ್ಲಿ ಈಗ ಎಲ್ಲರೂ ಈಗ ಎಲ್ಲರೂ ಶಾಸ್ತ್ರ ಬರೆಯೋರೇ ಆಗಿದ್ದಾರೆ. ಇದೇ ತಿಲಪಣೆ ತೈತಿಲ್ಲಿ ನೋಡ್ರಿ, ನಾನು ಆದರೂ ಲೆಕ್ಕ ತೆಗಿಲ್ಲ. ಅದರಲ್ಲಿ 8500 ಶ್ಲೋಕಗಳಿಂದ ಇದನ್ನು ಪೂರ್ತಿ ಮಾಡೀನಿ ಅಂತ ಬರೆದಿದ್ದಾರೆ ಶ್ರೀಶೈನಾಚಾರ್ಯರು. ಈಗ 9,500 ಶ್ಲೋಕಗಳಿದ್ದಾವೆ. ಅವು ಎಲ್ಲಿಂದ ಬಂದು? ನೀನು ಪ್ರಿಂಟ್ ಮಾಡಿಸೋ ಏನು ಮಾಡಿದೆ? ನೀನು ಒಂದು 50 ಸೇರಿಸಿ 100 ಸೇರಿಸಿ ಈ ರೀತಿ ಸೇರಿಸಿ 1,000 ಶ್ಲೋಕಗಳೇ ಜಾಸ್ತಿ ಆಗಿದೆ. ಹೀಗಾಗಿ